ಹಲೋ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ದಾಗ ಪಿರಿಯಾಡಿಕ್ ಕ್ಲಾಸಿಫಿಕೇಷನ್ ಪಾರ್ಟ್ 3 ಕಂಟಿನ್ಯೂ ಮಾಡೋಣ. ಈಗ ನಾವು ಲಾಸ್ಟ್ ಕ್ಲಾಸ್ದಾಗ ನೋಡಿರ್ಬೋದು ನ್ಯೂಲ್ಯಾಂಡ್ ಲಾ ಆಫ್ ಅಬ್ಬೇಸ್ ಬಗ್ಗೆ ಕಲ್ತೀವಿ. ಅವ್ನು ಕೊಟ್ಟಿದ್ದು ಪಿರಿಯಾಡಿಕ್ ಟೇಬಲ್ ಆಲ್ಮೋಸ್ಟ್ ಆಲ್ ಕೆಲವೊಂದು ಎಲಿಮೆಂಟ್ಸ್ ಕ್ಯಾಲ್ಸಿಯಂ ಮಟ್ಟ ಅಷ್ಟೇ ಅಪ್ಲೈ ಆಯ್ತು, ಮುಂದೆ ಅದು ರೂಲು ಅಪ್ಲೈ ಆಗಲಿಲ್ಲ. ಅದಕ್ಕೆ ಒಂದು ಆ ಪಿರಿಯಾಡಿಕ್ ಟೇಬಲ್ ಕನ್ಸಿಡರ್ ಆಗಲಿಲ್ಲ. ಈಗ ನೆಕ್ಸ್ಟ್ ಸೈಂಟಿಸ್ಟ್ ಬಂದವು ಯಾರಂದ್ರೆ ಮೆಂಡಿಲೀವ್ಸ್ ಅಂತ ಸೈಂಟಿಸ್ಟ್ ಹೆಸರು, ಜರ್ಮನ್ ಸೈಂಟಿಸ್ಟ್. ಇವ ಮೆಂಡಿಲೀವ್ಸ್ ಪಿರಿಯಾಡಿಕ್ ಟೇಬಲ್ ಇವಿದ್ದವ ಇವನ್ ಟೇಬಲ್ನ ರೆಡಿ ಮಾಡಿದ. ಇವನು ಇತ್ಲ ಅವ್ರ ಥರನೇ ಎಲಿಮೆಂಟ್ಸನ್ನು ಆಟಮಿಕ್ ಮಾಸ್ ಪ್ರಕಾರ ಇನ್ಕ್ರೀಸ್ ಮಾಡಿದ. ಆಟಮಿಕ್ ಅರೇಂಜ್ಡ್ ಎಲಿಮೆಂಟ್ಸ್ in increasing order of atomic mass. ಇವೈತಲ್ಲ ಎಲಿಮೆಂಟ್ಸನ್ನು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಮಿಕ್ ಮಾಸ್ ಅಂದರೆ ಅವರಿಬ್ಬರು ಗತೆನ ಇವನು ಸೇಮ್ ಅದೇ ಪ್ರೊಸೀಜರ ಕಂಟಿನ್ಯೂ ಮಾಡಿದ. ಮತ್ತು ಇವನು ಅರೇಂಜ್ the elements based on their fundamental properties. ಅದನ್ನು ಹೇಳಿದೆಲ್ಲ ಫಂಡಮೆಂಟಲ್ ಪ್ರಾಪರ್ಟೀಸ್ ಅಂದರೆ ಅದೇ ಅಟಮಿಕ್ ಮಾಸು, ಆಮೇಲೆ ಅದರ ಪ್ರಾಪರ್ಟೀಸು, ಆ ಎಲಿಮೆಂಟ್ಸ್ ಬೇಸ್ ಮೇಲೆ ಎಲಿಮೆಂಟ್ಸನ್ನು ಅರೇಂಜ್ಮೆಂಟ್ ಮಾಡಿದ. ಇವನ್ ಟೈಮ್ದಿಗೆ ಬರೀ 63 ಎಲಿಮೆಂಟ್ಸ್ ಅಷ್ಟೇ ಪ್ರೆಸೆಂಟ್ ಇದ್ದು, ಅಂದರೆ ಡಿಸ್ಕವರ್ ಆಗಿದ್ದು. 63 ಎಲಿಮೆಂಟ್ಸ್ ವೇರ್ ಓನ್ಲಿ ಪ್ರೆಸೆಂಟ್. ಎಷ್ಟು ಎಲಿಮೆಂಟ್ ಪ್ರೆಸೆಂಟ್ ಆಗಿದ್ದು ಅಂದರೆ 63 ಎಲಿಮೆಂಟ್ಸ್ ಪ್ರೆಸೆಂಟ್ ಆಗಿದ್ದು. ಇವೈತ್ಲ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿ ಅಟಮಿಕ್ ಮಾಸ್ ಒಳಗೆ ಎಲಿಮೆಂಟ್ಸನ್ನು ಅರೇಂಜ್ ಮಾಡ್ಕೊತ ಹೋದ. ಇವೇನು ಮಾಡಿದಂದ್ರೆ 63 ಎಲಿಮೆಂಟ್ಸ್ ಇದ್ದಲ್ಲ, ಅದಕ್ಕೇನು ಮಾಡಿದ 63 ಕಾರ್ಡ್ ತೊಗೊಂಡ. 63 ಕಾರ್ಡ್ ಒಳಗೂ ಪ್ರತಿಯೊಂದು ಎಲಿಮೆಂಟದ ಹೆಸರು ಬರೆದು ಅದರ ಅಟಮಿಕ್ ಮಾಸ್ ಮತ್ತು ಅಟಮಿಕ್ ಮಾಸ್ ಮತ್ತು ಅದರ ಪ್ರಾಪರ್ಟಿ ಬರೆದ. ಹಿಂಗೊಂದು ಎಲಿಮೆಂಟ್ ಇದೊಂದು ಕಾರ್ಡ್ ಅದ್ರ ಮೇಲೆ ಬರೆದ. ಹಂಗೆ 63 ಕಾರ್ಡ್ ರೆಡಿ ಮಾಡಿದ. ಅವನ್ನೆಲ್ಲನೂ ಕಾರ್ಡ್ಗಳನ್ನು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿ ಅಟಮಿಕ್ ಮಾಸ್ ಪ್ರಕಾರ ಇಟ್ಕೊಂತ ಹೋದ. ಆಮೇಲೆ ಯಾವ ಎಲಿಮೆಂಟ್ ಐತಲ್ಲ ಸೇಮ್ ಪ್ರಾಪರ್ಟಿ ಬಂತಂದ್ರೆ ಅದನ್ನ ಒಂದೇ ಗ್ರೂಪ್ದಾಗ ಇಡಕ್ಕೆ ಟ್ರೈ ಮಾಡಿದ. ಯಾರು? ಮೆಂಡೆಲಿವ್. ಅದ ಸೇಮ್ ಮೊದಲೇನವ್ರು ಮಾಡಿಲ್ಲ ಅದನ್ನ ಮಾಡಿದ, ಅದರ ಸ್ವಲ್ಪ ಚೇಂಜ್ ಮಾಡಿದ. ಇವೇನು ಮಾಡಿದಂದ್ರೆ ವೈಲ್ ಸ್ಟಡಿಯಿಂಗ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ he mainly focused on the compounds formed by hydrogen and oxygen. ಈ ಪಾಯಿಂಟ್ ಏನು ಹೇಳ್ತೈತಂದ್ರೆ, ಈ ಯಾವಾಗೈತ್ಲ ಕೆಮಿಕಲ್ ಆ ಎಲ್ಲ ಎಲಿಮೆಂಟ್ಸು 63 ಎಲಿಮೆಂಟ್ಸನ್ನು ಅಟಮಿಕ್ ಮಾಸ್ ಪ್ರಕಾರ ಹೊಂದಿಸ್ಕೊಂತ ಹೋದ. ಒಂದಾದ್ಮೇಲೆ ಒಂದು ಪಕ್ಕಕ್ಕೆ ಹಿಂಗೆ ಹೊಂದಿಸ್ಕೊಂತ ಹೋದ್ಮೇಲೆ ಅವ ಆ ಎಲಿಮೆಂಟ್ಸನ್ನು ಕೆಮಿಕಲ್ ಪ್ರಾಪರ್ಟೀಸನ್ನು ಸ್ಟಡೀಸ್ ಮಾಡಿದ. ವೈಲ್ ಸ್ಟಡಿಂಗ್ ದಿ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದಿ ಎಲಿಮೆಂಟ್ ಮೇನ್ಲಿ ಫೋಕಸ್ಡ್ ಆನ್ ದಿ ಕಂಪೌಂಡ್ ಫಾರ್ಮ್ಡ್ ಬೈ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಅವಿತ್ಲ ಅವು ಯಾವಾಗ ಕೆಮಿಕಲ್ ಪ್ರಾಪರ್ಟೀಸ್ ಆ ಎಲಿಮೆಂಟಿದು ಕೆಮಿಕಲ್ ಪ್ರಾಪರ್ಟೀಸ್ ಸ್ಟಡಿ ಮಾಡೋ ಮುಂದೆ ಅವು ಮೇನಾಗಿ ಎಂಥ ಕಂಪೌಂಡ್ ಮೇಲೆ ಫೋಕಸ್ ಮಾಡಿದಂದ್ರೆ, ಯಾವ ಕಂಪೌಂಡು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಜೊತೆ ಯಾವ ಎಲಿಮೆಂಟು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಜೊತೆ ಸೇರಿ ಕಂಪೌಂಡ್ ಫಾರ್ಮ್ ಮಾಡ್ತಲ್ಲ ಆ ಕಂಪೌಂಡ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ. ಆ ಕಂಪೌಂಡ್ ಫಾರ್ಮ್ ಆಗಿತ್ತಲ್ಲ ಅದ್ರ ಕೆಮಿಕಲ್ ಪ್ರಾಪರ್ಟೀಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ. ಈಗ ಉದಾಹರಣೆ ಯಾವುದೋ ಒಂದು ಎಲಿಮೆಂಟ್, ಹೌದಾ, ಆ ಎಲಿಮೆಂಟು ಆರ್ ಅನ್ನೋ ಎಲಿಮೆಂಟ್ ಇದು ಆಕ್ಸಿಜನ್ ಜೋಡಿ ಸೇರ್ತಲ್ಲ. ಆಮೇಲೆ ಇನ್ನೊಂದು ಆರ್ ಅನ್ನೋ ಎಲಿಮೆಂಟು ಹೈಡ್ರೋಜನ್ ಜೋಡಿ ಸೇರುತ್ತೆ. ಇವೆರಡೂ ಸೇರಿ ಇದ್ರೊಳಗೆ ಒಂದು ಆಕ್ಸಿಜನ್ ಐತಿ, ಇದ್ರೊಳಗೊಂದು ಹೈಡ್ರೋಜನ್ ಐತಿ, ಇದು ಒಂದು ಕಂಪೌಂಡ್. ಇಂಥ ಕಂಪೌಂಡ್ ಮೇಲೆ ಯಾವ ಎಲಿಮೆಂಟು
ಹೈಡ್ರೋಜನ್ ಅಥವಾ ಆಕ್ಸಿಜನ್ ಸೇರಿ ಒಂದು ಕಂಪೌಂಡ್ ಫಾರ್ಮ್ ಮಾಡ್ತದಲ್ಲ, ಇದ್ರ ಕೆಮಿಕಲ್ ಪ್ರಾಪರ್ಟೀಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ ಅಂತ ಹೇಳ್ತೈತಿ ಪಾಯಿಂಟ್. ಬಿಕಾಸ್ hydrogen and oxygen are more reactive. So they form compounds with most of the elements. ಈಗ ನಾನೇನಂದೆ, ಯಾವ ಎಲಿಮೆಂಟು ಹೈಡ್ರೋಜನ್ ಆಕ್ಸಿಜನ್ ಜೋಡಿ ಕಂಬೈನ್ ಆಗಿ ಕಂಪೌಂಡ್ ಫಾರ್ಮ್ ಬರ್ತದಲ್ಲ ಅದ್ರ ಕೆಮಿಕಲ್ ಪ್ರಾಪರ್ಟೀಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದೆ ಅಂತ ಹೇಳಿದ್ವಿ. ಅದ್ರ ಮೇಲೆ ಯಾಕೆ ಮಾಡಿದೆ ಅಂದ್ರೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಐತಲ್ಲ ಜಾಸ್ತಿ ರಿಯಾಕ್ಟಿವ್. ಹೌದಾ, ಜಾಸ್ತಿ ರಿಯಾಕ್ಟಿವ್ ಅಂದ್ರೆ ಅದು ಜಾಸ್ತಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಜಾಸ್ತಿ ರಿಯಾಕ್ಟಿವ್ ಅಂದರೆ ಎಲಿಮೆಂಟ್ ಜೋಡಿ ಜಾಸ್ತಿ ಬೈಂಡ್ ಆಗಿ ಕಂಪೌಂಡ್ ಫಾರ್ಮ್ ಮಾಡ್ತೈತಿ. ಅಂದ್ರೆ ಆಲ್ಮೋಸ್ಟ್ ಅದು ಎಲ್ಲ ಎಲಿಮೆಂಟೂ ಜೋಡಿ ಫಾರ್ಮ್ ಆಗಿ ಕಂಪೌಂಡನ್ನು ಫಾರ್ಮ್ ಮಾಡ್ತೈತಿ. ಅದಕ್ಕೆ ಐತಲ್ಲ ಅದ್ರ ಮೇಲೆ ಅವು ಯಾವ ಫಾರ್ಮ್ ಆಗಿ ಕೆಮಿಕಲ್ ಕಂಪೌಂಡ್ ಫಾರ್ಮ್ ಆಗಿರುತ್ತಲ್ಲ ಅದ್ರ ಪ್ರಾಪರ್ಟೀಸ್ ಮೇಲೆ ಜಾಸ್ತಿ ಒತ್ತಾಯ ಕೊಟ್ಟ. ನೆಕ್ಸ್ಟ್ ಪಾಯಿಂಟ್, ಇದನ್ನ ಕ್ಲಾಸ್ ಹೇಳಿದ್ಮೇಲೆ ನೀವು ಒಂದು ಸಲ NCERT ಟೆಕ್ಸ್ಟ್ ಬುಕ್ಕನ್ನು ಸ್ವಲ್ಪ ರೆಫರ್ ಮಾಡಿರಿ. ಆಮೇಲೆ ಕ್ಲಾಸ್ ಕೇಳೋ ಮುಂದೆ ನೀವು ಪಿರಿಯಾಡಿಕ್ ಟೇಬಲ್ನ ಮುಂದಿಟ್ಕೋರಿ. ಇನ್ನು ಮೆಂಡೆಲಿವ್ ಪಿರಿಯಾಡಿಕ್ ಟೇಬಲ್ ಹೇಳತ್ತಂದ್ರೆ ಅದರದ್ದು ಪಿರಿಯಾಡಿಕ್ ಟೇಬಲ್ನ ಮುಂದಿಟ್ಕೋರಿ. ನಿಮ್ಮ NCERT ಬುಕ್ ಒಳಗೆ ಐತಿ, ಸ್ವಲ್ಪ ರೆಫರ್ ಮಾಡಿರಿ. ಅಂದಾಗಿ ಪಾಯಿಂಟ್ಸ್ ನಿಮ್ಗೆ ಈಸಿಯಾಗಿ ಅರ್ಥ ಆಕೋ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಇದು, ದ ಫಾರ್ಮುಲೆ of the hydrides and oxides formed by the elements where treated as basic properties of an element for its classification. ಈ ಪಾಯಿಂಟ್ ಒಳಗೆ ಏನೈತಿ ನೋಡಿ, ದ ಫಾರ್ಮುಲೆ ಆಫ್ ಹೈಡ್ರೈಡ್ಸ್ ಆ್ಯಂಡ್ ಆಕ್ಸೈಡ್ಸ್. ಹೌದಾ, ದ ಫಾರ್ಮುಲಾ ಆಫ್ ಹೈಡ್ರೈಡ್ಸ್ ಆ್ಯಂಡ್ ಆಕ್ಸೈಡ್ಸ್ ಫಾರ್ಮ್ಡ್ ಬೈ ದಿ ಎಲಿಮೆಂಟ್ಸ್ ವೇರ್ ಟ್ರೀಟೆಡ್ ಆಸ್ ದ ಬೇಸಿಕ್ ಪ್ರಾಪರ್ಟಿ ಆಫ್ ಎನ್ ಎಲಿಮೆಂಟ್ ಕ್ಲಾಸಿಫಿಕೇಶನ್. ಅಂದರೆ ಈಗ ಅದೇ ಮೊದಲು ಹೇಳಿದಂಗೆ ಇದು ಹೈಡ್ರೈಡ್ಸ್ ಅಂದರೆ ಏನಂದ್ರೆ ಹೇಳ್ತೀನಿ. ಯಾವ್ದು ಎಲಿಮೆಂಟ್, ಈಗ ಒಂದು ಎಲಿಮೆಂಟ್ ಇದೆ. ಹೌದಾ, ಇದೊಂದು ಎಲಿಮೆಂಟ್ ಏನೋ ಆರ್ ಅಂತ ರಿಪ್ರೆಸೆಂಟ್ ಮಾಡೋಣ. ಎಲಿಮೆಂಟ್ ಆರ್ ಇದ್ದಿದ್ದು ಈಗ ಹೋಗಿ ಅಟ್ಲೀಸ್ಟ್ ಇದು ಒಂದು ಹೈಡ್ರೋಜನ್ ಜೋಡಿ ಬಾಂಡ್ ಆಯ್ತಂದ್ರೆ ಅದೇನು ಫಾರ್ಮ್ ಆಕತ್ತಲ್ಲ ಕಂಪೌಂಡು, ಅದಕ್ಕೆ ಹೈಡ್ರೈಡ್ಸ್ ಅಂತ ಕರಿಬೋದು. ಹೌದಾ, ಆಮೇಲೆ ಆಕ್ಸೈಡ್ಸ್ ಅಂದ್ರೆ ಈಗ ಹಂಗನು ಒಂದು ಎಲಿಮೆಂಟು ಆಕ್ಸಿಜನ್ ಜೋಡಿ ಫಾರ್ಮ್ ಆಗಿ ಒಂದು ಕಂಪೌಂಡ್ ಫಾರ್ಮ್ ಮಾಡೋದಲ್ಲ ಆಕ್ಸೈಡ್ಸ್ ಅಂತ ಕೇಳ್ಬೋದು. ಇಲ್ಲಿ ದ ಫಾರ್ಮುಲೆ ಆಫ್ ದಿ ಹೈಡ್ರೈಡ್ಸ್ ಆ್ಯಂಡ್ ಆಕ್ಸೈಡ್ಸ್ ಅಂತ ಅಂದಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈಗ ನಾವು ಲಿಥಿಯಮ್ ಸೋಡಿಯಂ ಎಕ್ಸಾಂಪಲ್ ಆಗಿ ತೊಗೊಂಡು ಇಲ್ಲಿ ಹೈಡ್ರೈಡ್ಸ್ ಅಂತಂದಾರೆ. ಹೈಡ್ರೈಡ್ಸ್ ಇಲ್ಲಿ ಆಕ್ಸೈಡ್ಸ್ ಅಂತಂದಾರೆ. ಫಸ್ಟ್ ನಾವು ಆಕ್ಸಿಜನ್ ತೊಗೊಂಡು ಈ ಲಿಥಿಯಮ್ಮು ಆಕ್ಸಿಜನ್ ಜೋಡಿ ಕಂಬೈನ್ ಆಯ್ತು. ಇಲ್ಲಿ ಏನು ಬರ್ತೈತಿ, ಒಂದು ಫಾರ್ಮುಲಾ ಆಗುತ್ತೆ, ರೆಡಿ ಆಕತಿ. ಇದು ಹಾಗೆ ಸೇಮ್ ಇಲ್ಲಿ. ಅಂದರೆ ಈಗ ನಾವು ಏನು ಹೇಳಿದ್ವಿ, ಈ ಎಲಿಮೆಂಟನ್ನು ನಾವು ಆರ್ ಅನ್ನು ಅಲ್ಫಾಬೆಟ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ಆರ್ ಇಲ್ಲಿ ಕೆಳಗೆ 2 ಆಕತಿ. ಇದು ಎಲಿಮೆಂಟ್ ಇದು ಆಕ್ಸಿಜನ್ ಜೋಡಿ ಫಾರ್ಮ್ ಆದಾಗ ಹಿಂಗೆ ಈ ಫಾರ್ಮುಲಲ್ಲೇ ರಿಪ್ರೆಸೆಂಟ್ ಮಾಡ್ತೈತಿ ಅಂತ ಹೇಳಿದ್ರು ಅವರು. ಇಲ್ಲಿ ದ ಫಾರ್ಮುಲಾ ಆಫ್ ದಿ ಆಕ್ಸೈಡ್ಸ್ ಇದೇ ಆ ಫಾರ್ಮುಲಾ R2O. ಈ ಎಲಿಮೆಂಟ್ ಇದ್ರ ಜೋಡಿ ಬೈಂಡ್ ಆಯ್ತು Na2O,
Li2 ಅಂದ್ರೆ ಸೇಮ್ ಒಂದೇ ಫಾರ್ಮುಲಾನೇ ಯೂಸ್ ಮಾಡತ್ತಾವು R2. ಇಲ್ಲಿ R2 ಅಂದ್ರೆ ಇಲ್ಲಿ ಯಾವ್ದಾರ ಒಂದು ಎಲಿಮೆಂಟ್ ಆಕ್ಸಿಜನ್ ಜೋಡಿ ಬಾಂಡ್ ಆದ್ರೆ ಅದು ಹಿಂಗೆ ಕೆಳಗೆ ಇದೇ ಫಾರ್ಮೆಟ್ ಒಳಗೆ ಅಪ್ಲೈ ಆಕತಿ ಅಂತ ಹೇಳತ್ತಾರ. ಇಲ್ಲಿ ಹಂಗೆ LiH NaH ಹೌದಾ. ಇದು ನೋಡ್ರಿ ಇಲ್ಲಿ ಎರಡೂ ಕಡೆ ಎಲಿಮೆಂಟ್ ಅದಾವೆ, ಅದನ್ನ R ಅಂತ ರಿಪ್ರೆಸೆಂಟ್ ಮಾಡೋನು, ಎರಡೂ ಕಡೆ ಹೈಡ್ರೋಜನ್ ಅದಾವೆ. ಅಂದ್ರೆ ಇದೇ ಪ್ಯಾಟ್ರನ್ಲೇ ಅದು ಫಾರ್ಮ್ ಆಗತ್ತೈತೆ. ಅಂದ್ರೆ ಇದು ದ ಫಾರ್ಮುಲಾ ಆಫ್ ದಿ ಹೈಡ್ರೈಡ್ಸ್, ಇದೇ ಫಾರ್ಮುಲಾ ಅದು R2O ಅಂತ ಐತಲ್ಲ. ಆ್ಯಂಡ್ ಆಕ್ಸೈಡ್ಸ್ ಇದು RH ಫಾರ್ಮ್ಡ್ ಬೈ ದಿ ಎಲಿಮೆಂಟ್ಸ್. ಇದು ಎಲಿಮೆಂಟ್ ಇದಕ್ಕೆ ಸೇರಿ ಫಾರ್ಮ್ ಆಗೈತಲ್ಲ, ವೇರ್ ಟ್ರೀಟೆಡ್ ಆಸ್ ಬೇಸಿಕ್ ಪ್ರಾಪರ್ಟಿ. ಇದು ಏನು ಟ್ರೀಟ್ ಆಗತ್ತಲ್ಲ, ಇದು ಬೇಸಿಕ್ ಪ್ರಾಪರ್ಟಿ ಅಂತ ಕನ್ಸಿಡರ್ ಮಾಡ್ಯಾರ ಈ ಫಾರ್ಮುಲಾನ. ಟ್ರೀಟೆಡ್ ಆಸ್ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎನ್ ಎಲಿಮೆಂಟ್ ಫಾರ್ ಇಟ್ಸ್ ಕ್ಲಾಸಿಫಿಕೇಶನ್. ಇದು ಏನು ಕಂಬೈನ್ ಆಗಿ ಈ ಫಾರ್ಮುಲಾ ಬರ್ತೈತಲ್ಲ, ಇದು ಫಾರ್ಮುಲಾನ ಬೇಸಿಕ್ ಪ್ರಾಪರ್ಟಿ ಆಗಿ ತೊಗೊಂಡು ಕ್ಲಾಸಿಫಿಕೇಶನ್ ಆಗಿ ಯೂಸ್ ಮಾಡ್ಯಾರು, ಕ್ಲಾಸಿಫಿಕೇಶನ್ ಮಾಡಕ್ಕೆ ಯೂಸ್ ಮಾಡ್ಯಾರ ಅಂತ ಹೇಳತ್ತೈತಿ ಪಾಯಿಂಟ್. ನೆಕ್ಸ್ಟ್ ಇನ್ನು ಮೆಂಡೆಲಿವ್ಸ್ periodic law. ಮೆಂಡೆಲಿವ್ಸ್ ಪೀರಿಯಾಡಿಕ್ ಲಾ ಅಂದರೆ ಇದೊಂದು ಸ್ಟೇಟ್ಮೆಂಟ್ ಐತಿ ಇಲ್ಲಿ. ಇದೇನಂದ್ರೆ ದ ಪ್ರಾಪರ್ಟೀಸ್ ಇದು ಭಾಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪ್ರಾಪರ್ಟೀಸ್ ಆಫ್ ದಿ ಎಲಿಮೆಂಟ್ಸ್ ಆರ್ ದ periodic function of their atomic mass. The properties of elements are periodic function of the atomic mass. ಇಲ್ಲಿ ಏನು ಅಟಮಿಕ್ ಮಾಸ್ ಐತಲ್ಲ, ಅಂದರೆ ಇದ್ರೊಳಗೆ ಏನು ಅರ್ಥ ಐತೆ ಅಂದ್ರೆ, ನಾವು ಯಾವಾಗ ಎಲಿಮೆಂಟ್ಸನ್ನು ಎಲ್ಲನೂ ಅದರ ಅಟಮಿಕ್ ಮಾಸ್ ಪ್ರಕಾರ ಹಿಂಗೆ ಅರೇಂಜ್ಮೆಂಟ್ ಮಾಡ್ಕೊತ ಹೋದೀವಿ ಹೌದಾ. ಅಟಮಿಕ್ ಮಾಸ್ ಪ್ರಕಾರ ಅರೇಂಜ್ಮೆಂಟ್ ಮಾಡ್ಕೊತ ಹೋದಾಗ ಈ ಎಲಿಮೆಂಟ್ ಪ್ರಾಪರ್ಟಿ ಐತಲ್ಲ ವಾಪಸ್ ಆಕರ್ ಆಕತಿ. ಈಗ ಇಲ್ಲೊಂದು ಎಲಿಮೆಂಟ್ ಇತ್ತ, ಇಲ್ಲಿ ಪ್ರಾಪರ್ಟಿ ರಿಪೀಟ್ ಆತ, ಮತ್ತು ಹಿಂಗೆ ಇಷ್ಟು ಎಲಿಮೆಂಟ್ಸ್ ಆದಮೇಲೆ ಮತ್ತೆ ಇಲ್ಲಿ ರಿಪೀಟ್ ಆಕತಿ ಹೌದಾ. ಅಂದ್ರೆ ಎಲಿಮೆಂಟ್ ಪ್ರಾಪರ್ಟಿನ ವಾಪಸ್ ರಿಪೀಟ್ ಆಕತಿ ಒಂದು ಪೀರಿಯಾಡಿಕ್ ಟೈಮ್. ಅಂದ್ರೆ ಇಷ್ಟು ಟೈಮ್ ಆದಮೇಲೆ, ಅಂದರೆ ಇಷ್ಟು ಒಂದು ಪೀರಿಯಾಡ್ ಆದಮೇಲೆ ಮತ್ತು ಆ ಪ್ರಾಪರ್ಟಿ ಐತಲ್ಲ ಇನ್ನೊಂದು ಎಲಿಮೆಂಟ್ ಒಳಗೆ ರಿಪೀಟ್ ಆಕತಿ. ಅಂದರೆ ಯಾವಾಗ ಆ ಎಲಿಮೆಂಟ್ಸನ್ನು ಅಟಮಿಕ್ ಮಾಸ್ ಪ್ರಕಾರ ಹೊಂದಿಸ್ಕೊಂತ ಹೋದಾಗ ಅದೇ ಐತೆ ನೋಡಿ. ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಹೌದಾ, ಎಲಿಮೆಂಟ್ ಪ್ರಾಪರ್ಟಿ ಆರ್ ದಿ ಪೀರಿಯಾಡಿಕ್ ಫಂಕ್ಷನ್ ಆಫ್ ದ ಅಟಮಿಕ್ ಮಾಸ್. ಯಾವಾಗ ಎಲಿಮೆಂಟ್ಸನ್ನು ಅಟಮಿಕ್ ಮಾಸ್ ಪ್ರಕಾರ ಹೊಂದಿಸ್ಕೊಂತ ಹೋದಾಗ ಈ ಎಲಿಮೆಂಟ್ ಪ್ರಾಪರ್ಟಿ ಐತಲ್ಲ ಕೆಲವೊಂದು ಪೀರಿಯಾಡಿಕ್ ಸ್ವಲ್ಪ ಪೀರಿಯಡ್ ಆದಮೇಲೆ ಅದರ ಪ್ರಾಪರ್ಟಿ ವಾಪಸ್ ರಿಪೀಟ್ ಆಕತಿ, ಆಕರ್ ಆಕತಿ ಅಂತ ಹೇಳತ್ತೆ. ಸಿಂಪಲ್ ಆಗಿ ಇದ್ರ ಮೀನಿಂಗು ಬರ್ಸ್ನಲ್ಲಿ ನೋಡ್ರಿ. ಇದ್ರ ಮೀನಿಂಗ್ ಇದು ಏನಂದ್ರೆ, this means physical and chemical properties of the element reoccur periodically when the elements are arranged in the order of increasing atomic mass. ಈಗ ನೀವು ಓದ್ಬೋದು ದಿಸ್ ಮೀನ್ಸ್ ಅಂದರೆ ಈ ಲಾ ಅಂದರೆ ಈ ಸ್ಟೇಟ್ಮೆಂಟ್ ಏನು ಹೇಳ್ತೈತೆ ಅಂದ್ರೆ, ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್. ಈ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟಿ, ಒಂದು ಎಲಿಮೆಂಟ್ ಇದ್ದ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟಿ ಅಂತ ಇರ್ತೈತೆ ಹೌದಾ. ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಮೆಲ್ಟಿಂಗ್ ಪಾಯಿಂಟು, ಬಾಯ್ಲಿಂಗ್ ಪಾಯಿಂಟ್ ಇವೆಲ್ಲ ಇರ್ತಾವೆ. ಪ್ರಾಪರ್ಟೀಸ್ ಆಫ್ ಎನ್ ಎಲಿಮೆಂಟ್ ಆಕರ್ ಪಿರಿಯಾಡಿಕಲಿ ಅಂದ್ರೆ
ವಾಪಸ್ ಐತ್ಲೆ ಈ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ ಪಿರಿಯಾಡಿಕಲಿ ಅಂದ್ರೆ ಸ್ವಲ್ಪ ಟೈಮ್ ಆದಮೇಲೆ ವಾಪಸ್ ಅದೇ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟಿ ರಿಆಕರ್ ಆಕತಿ ವೆನ್ ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದಿ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಅಟಮಿಕ್ಸ್. ಅದು ರಿಆಕರ್ ಅಂತ ಹೇಳಿದೆ. ಈ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಎಲಿಮೆಂಟ್ದ ಪಿರಿಯಾಡಿಕಲಿ ರಿಆಕರ್ ಅಂದ್ರೆ ವಾಪಸ್ ಬರ್ತೈತಿ. ಯಾವಾಗ ವಾಪಸ್ ಬರ್ತೈತೆ ಅಂದ್ರೆ ನಾವು ಎಲಿಮೆಂಟ್ಸನ್ನು ಇಂಕ್ರೀಸಿಂಗ್ ಆರ್ಡರ್ ಆಫ್ ಐಟಮಿಕ್ ಮಾಸ್ ಒಳಗೆ ಇಂಕ್ರೀಸಿಂಗ್ ಆರ್ಡರ್ ಒಳಗೆ ಪ್ಲೇಸ್ಮೆಂಟ್ ಮಾಡಿದ್ವಿ ಅಂದ್ರೆ ಈ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟಿ ವಾಪಸ್ ರಿಪೀಟ್ ಆಕತಿ ಅಂತ ಹೇಳತ್ತೈತಿ ಸ್ಟೇಟ್ಮೆಂಟ್. ನಿಮ್ಮನ್ನ ಹೇಳೋದು ಸ್ವಲ್ಪ ಏನಾರು ಟಫ್ ಅನ್ನಿಸ್ತಂದ್ರೆ NCERT ಬುಕ್ಕನ್ನು ಸ್ವಲ್ಪ ರೆಫರ್ ಮಾಡಿರಿ. ಒಂದು 2-3 ಸಲ ಓದಿದ್ರಂದ್ರೆ ಕರೆಕ್ಟಾಗಿ ಅರ್ಥ ಆಕತಿ. ನೆಕ್ಸ್ಟ್ ಪಾಯಿಂಟ್, ಇನ್ ಮೆಂಡೆಲಿವ್ಸ್ periodic table. In Mendeleev's periodic table, the vertical columns are called group and horizontal columns are called period. ಅಂದರೆ ಇಲ್ಲಿ ಏನು ಹೇಳ್ತೈತೆ ಅಂದ್ರೆ ಮೆಂಡೆಲಿವ್ ಐತಲ್ಲ ಎಲಿಮೆಂಟ್ಸನ್ನು ಅರೇಂಜ್ ಮಾಡಿದಲ್ಲ, ಯಾವ ಹಿಂಗೆ ವರ್ಟಿಕಲ್ ಅಂದರೆ ಹಿಂಗೆ ವರ್ಟಿಕಲ್ ಆಗಿ ಅಂದರೆ ಹಿಂಗೆ ಎಲಿಮೆಂಟ್ಸ್ ಅರೇಂಜ್ ಆಗಿರುತ್ತಲ್ಲ ಹಿಂಗೆ ವರ್ಟಿಕಲ್ ಇದ್ದಿದ್ದನ್ನ ಏನಂತ ಕರೆದ್ರು ಅದು ಗ್ರೂಪ್. ಇದು ಗ್ರೂಪ್ ಅಂತ ಕರೆದ್ರು. ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3 ಹಿಂಗೆ ಇವು ಗ್ರೂಪ್ಸ್ ಅಂತ ಕರೆದ್ರು ಹಿಂಗೆ ವರ್ಟಿಕಲ್ ಆಗಿ. ಆಮೇಲೆ ಹಿಂಗೆ ಇದ್ದಿದ್ದು ಹಿಂಗೆ ಹಾರಿಜೆಂಟಲ್ ಆಗಿ ಇದ್ದಿದ್ದು ಏನಂತ ಕರೆದ್ರು, ಹಿಂಗೆ ಹಾರಿಜೆಂಟಲ್ ಆಗಿ ಇರ್ತಾವಲ್ಲ ಇವಕ್ಕೆ ಪಿರಿಯಡ್ ಅಂತ ಕರೆದ್ರು. ಹಿಂಗೆ ಹೋದ್ರೆ ಪಿರಿಯಡ್, ಹಿಂಗೆ ಹೋದ್ರೆ ಗ್ರೂಪ್, ಹಿಂಗೆ ಸ್ಟ್ರೇಟ್ ಹೋದ್ರೆ ಗ್ರೂಪ್, ಹಿಂಗೆ ಏನೋ ಹಾರಿಜೆಂಟಲ್ ಆಗಿ ಹೋದ್ರೆ ಪಿರಿಯಡ್ ಅಂತ ಕರಿತೀವಿ. ಅದನ್ನ ಹೇಳ್ಯಾರದು. ಇನ್ ಮೆಂಡೆಲಿವ್ಸ್ ಪಿರಿಯಾಡಿಕ್ ಟೇಬಲ್ ದ ವರ್ಟಿಕಲ್ ಕಾಲಮ್ಸ್ ಆರ್ ಗ್ರೂಪ್. ಅಂದ್ರೆ ವರ್ಟಿಕಲ್ ಅಂದ್ರೆ ಹಿಂಗೆ, ದ ಹಾರಿಜೆಂಟಲ್ ಕಾಲಮ್ಸ್ ಆರ್ ಪೀರಿಯಡ್. ಅಂದ್ರೆ ಹಾರಿಜೆಂಟಲ್ ಹಿಂಗೆ ಇದ್ದಿದ್ದನ್ನು ಪೀರಿಯಡ್ ಅಂತ ಕರೆದ್ರು. ಈಗ ನಾನು ನೆಕ್ಸ್ಟ್ ಪಾಯಿಂಟ್ ಬರೋಕ್ಕಿಂತ ಮೊದಲು ನಿಮ್ಮದು ಮೆಂಡೆಲಿವ್ಸ್ ಪಿರಿಯಾಡಿಕ್ ಟೇಬಲ್ ನಿಮ್ಮ NCERT ಬುಕ್ ಒಳಗೈತಲ್ಲ ತೆಗೆದು ಸ್ವಲ್ಪ ರೆಫರ್ ಮಾಡಿರಿ. ಹೇಳತ್ತೀನಿ ಡೈರೆಕ್ಟ್ ಅದನ್ನ ನೋಡಬೇಡ್ರಿ, ಬುಕ್ ತೆಗೀರಿ, ಸ್ವಲ್ಪ ನೋಡ್ರಿ. ಚಾರ್ಟ್ ನೋಡಿದ್ರೆ ನಿಮ್ಗೆ ಒಂದು ಕ್ಲಿಯರ್ ಪಿಕ್ಚರಾಗಿ ತಿಳ್ತೈತಿ. ಈ ಪಾಯಿಂಟ್ಸ್ ಹೇಳು ಎಲ್ಲ ಅದಕ್ಕೆ ಮ್ಯಾಚ್ ಹಾಕೋ ನಿಮ್ಗೆ. ಮೆಂಡೆಲಿವ್ಸ್ ಪಿರಿಯಾಡಿಕ್ ಟೇಬಲ್ ಟಾಪ್ ಒಳಗೆ ಏನೈತಂದ್ರೆ ಟಾಪ್ ಆಕ್ಸೈಡ್ಸ್ ಆ್ಯಂಡ್ ಹೈಡ್ರೈಡ್ಸ್ ಫಾರ್ಮುಲಾ ಇನ್ ದ ಕಾಲಮ್ ಆರ್ letter represent ಎಲಿಮೆಂಟ್. ಹೌದಾ? ನೀವು ಮೆಂಡೆಲಿವ್ಸ್ ಪಿರಿಯಾಡಿಕ್ ಟೇಬಲ್ ತೆಗೆದ್ರೆ ಅಂತಿಕೋ ಬುಕ್ ಒಳಗೆ, NCERT ಬುಕ್ ಒಳಗೆ ಮೆಂಡೆಲಿವ್ ಪಿರಿಯಾಡಿಕ್ ಟೇಬಲ್ ಇದ್ರೆ ಆ ಪಿರಿಯಾಡಿಕ್ ಟೇಬಲ್ ಅವಾಗ ನೋಡ್ಬೇಕು ನೀವು. ಮೆಂಡೆಲಿವ್ ಪಿರಿಯಾಡಿಕ್ ಟೇಬಲ್ ಟಾಪ್ದಾಗ ಫಾರ್ಮುಲಾಸ್ ಅದಾವೆ. ಇದ್ರದ್ದು ಆಕ್ಸೈಡ್ಸು ಮತ್ತು ಹೈಡ್ರೈಡ್ಸದು ಫಾರ್ಮುಲಾ ಅಂತ ಅದಾವೆ. ಆ ಫಾರ್ಮುಲಾ ಒಳಗೆ ಆರ್ ಅನ್ನೋ ಲೆಟರ್ ಏನು ರಿಪ್ರೆಸೆಂಟ್ ಮಾಡ್ತೈತೆ ಅಂದರೆ ಎಲಿಮೆಂಟ್, ಯಾವ ಎಲಿಮೆಂಟ್ ರಿಯಾಕ್ಟ್ ಆಗೋದೈತಲ್ಲ ಆಕ್ಸಿಜನ್ ಅಥವಾ ಇದು ಹೈಡ್ರೋಜನ್ ಜೋಡಿ, ಆರ್ ಅನ್ನೋ ಲೆಟರ್ ಎಲಿಮೆಂಟನ್ನು ರಿಪ್ರೆಸೆಂಟ್ ಮಾಡ್ತೈತಿ. ಇಲ್ಲ ಚಾರ್ಟ್ ಡ್ರಾ ಮಾಡಬೇಕಾಗಿತ್ತು, ಅದರ ಟೈಮ್ ಇಲ್ಲ.
ಟೈಮ್ ಹಿಡಿತೈತಿ. ಅದಕ್ಕೆ ನೀವು ಬುಕ್ ಒಳಗೆ ಚಾರ್ಟ್ ರೆಫರ್ ಮಾಡಿರಿ, ಮೆಂಡೆಲಿವ್ ಪಿರಿಯಾಡಿಕ್ ಟೇಬಲ್. ಇವೆಲ್ಲ ಐತಲ್ಲ ಮೆಂಡೆಲಿವ್ ಪಿರಿಯಾಡಿಕ್ ಟೇಬಲ್ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್. ಈಗ ಮೆಂಡೆಲಿವ್ ಪಿರಿಯಾಡಿಕ್ ಟೇಬಲ್ ಏನೋ ಮಾಡಿದೆ, ಇದರ ಅಚೀವ್ಮೆಂಟ್ಸ್ ಏನು ನೋಡೋಣ. ಅಚೀವ್ಮೆಂಟ್ಸ್, ಮೆಂಡೆಲಿವ್ ಪಿರಿಯಾಡಿಕ್ ಟೇಬಲ್ ಮಾಡ್ಯಾನಲ್ಲ, ಅದರ ಅಚೀವ್ಮೆಂಟ್ ಅಚೀವ್ಮೆಂಟ್ ಅಂದ್ರೆ ಏನಂತ ಹೇಳ್ಬೋದು, ಅಡ್ವಾಂಟೇಜಸ್ ಅಥವಾ ಮೆರಿಟ್ಸ್ ಅಂದ್ರೆ ಒಂದು. ಆ ಪಿರಿಯಾಡಿಕ್ ಟೇಬಲ್ ನಮ್ಗೆ ಏನು ಲಾಭ ಅದು. ಫಸ್ಟ್ ಪಾಯಿಂಟ್, ಡ್ಯೂರಿಂಗ್ ಡೆವಲಪಿಂಗ್ ಮೆಂಡೆಲಿವ್ಸ್ periodic table. During developing Mendeleev's periodic table, sometimes the element with higher atomic mass, ಈ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಟಾಮಿಕ್ ಮಾಸ್ ಪ್ಲೇಸ್ಡ್ before the element with lower atomic mass. The sequence was slightly inverted because so that the element with similar properties can be grouped together. ಇಲ್ಲಿ ಏನು ಹೇಳತ್ತಾನಂದ್ರೆ ಈ ಪಾಯಿಂಟ್ ಒಳಗೆ, ಡ್ಯೂರಿಂಗ್ ಡೆವಲಪಿಂಗ್ ಮೆಂಡೆಲಿವ್ ಪಿರಿಯಾಡಿಕ್ ಟೇಬಲ್ sometimes the element with higher atomic mass, elements with higher atomic mass was placed before the element with lower atomic mass. The sequence was inverted because so that the element with similar properties can be grouped together. ಅಂದ್ರೆ ಏನು ಗೊತ್ತೀಗ, ಈಗ ನಾವು ಮೆಂಡೆಲಿವ್ಸ್ ಪಿರಿಯಾಡಿಕ್ ಟೇಬಲ್ ಒಳಗೆ ಏನು ನೋಡಿದ್ದೀವಿ, ಆ ಎಲಿಮೆಂಟ್ಸನ್ನು ಇಂಕ್ರೀಸಿಂಗ್, ಈ ಒಂದು ಎಲಿಮೆಂಟ್ ಇತ್ತು ಎ ಬಿ ಸಿ, ಇಲ್ಲಿ ಎಲಿಮೆಂಟ್ಸ್ ಅದಾವೆ 10 12 13, ಇದ್ರದ್ದು ಅಟಾಮಿಕ್ ಮಾಸ್ ಐತೆ ಅಂತ ತಿಳ್ಕೊರಿ. ಅವೇನು ಮಾಡಿದೆ, ಎಲಿಮೆಂಟ್ಸನ್ನು ಅಟಾಮಿಕ್ ಮಾಸ್ ಇಂಕ್ರೀಸಿಂಗ್ ಆರ್ಡರ್ ಪ್ರಕಾರ ಪ್ಲೇಸ್ಮೆಂಟ್ ಮಾಡ್ಕೊತ ಹೋದ. ಹೌದಾ, ಅಂದ್ರೆ ಹಿಂಗೆ ಪ್ಲೇಸ್ಮೆಂಟ್ ಇರ್ತಾನೆ, ಎ ಬಿ ಸಿ ಹಿಂಗೆ ಇಂಕ್ರೀಸಿಂಗ್ ಆರ್ಡರ್ ಪ್ರಕಾರ ಪ್ಲೇಸ್ಮೆಂಟ್ ಮಾಡಿರಕ್ಕೆ ಹೋಗಿರ್ತಾನೆ. ಆದರೆ ಕೆಲವೊಂದು ಕಡೆ ಏನು ಮಾಡ್ಯಾನ ನಾವು ಉಲ್ಟಾ ಮಾಡ್ಯಾನ, ಹಿಂಗೆ ಸಿ ಬದಲಿ ಬಿ, ಎ ಸಿ ಬಿ. ಅಂದರೆ ನೀವು ನೋಡ್ಬೋದು ಇಲ್ಲಿ ಬಿದು ಅಟಾಮಿಕ್ ಮಾಸ್ 12 ಐತಿ, ಸಿದು 13 ಐತಿ. ಇಲ್ಲಿ ಫಸ್ಟ್ ಸಣ್ಣದಿಟ್ಟು ಆಮೇಲೆ ದೊಡ್ಡದಿರ್ಬೇಕಾಗಿತ್ತು. ಆದರೆ ಕೆಲವೊಂದು ಕಡೆ ಉಲ್ಟಾ ಮಾಡ್ಯಾನ. ಎದಕ್ಕಂದ್ರೆ ಅವು ಕೆಲವೊಂದು ಇವು ಐತ್ಲ ಎರಡು ಪ್ರಾಪರ್ಟೀಸ್ ಇರ್ತಾವಲ್ಲ ಈ ಎಲಿಮೆಂಟ್ ಇದ್ದು ಬಾಜು ಅವು ಎರಡು ಒಂದೇ ಕಡೆ ಆಗಲಿ ಅನ್ನೋ ರೀಸನ್ಗೆ ಅವ ಕೆಲವೊಂದು ಕಡೆ ಚೇಂಜಸ್ ಮಾಡ್ಯಾನ. ಈಗ ಎಕ್ಸಾಂಪಲ್ ನೀವು ಪಿರಿಯಾಡಿಕ್ ಟೇಬಲ್ ತೆಗೆದು ನೋಡಿದ್ರೆ ಅದ್ರೊಳಗೆ ನೋಡ್ಬೋದು, ಕೋಬಾಲ್ಟದ ಎಲಿಮೆಂಟದ್ದು ಅಟಾಮಿಕ್ ಮಾಸ್ ಎಷ್ಟೈತೆ ಅಂದ್ರೆ 58.9 ಐತಿ. ಇನ್ನು ಎಲ್ಲಿ ಪ್ಲೇಸ್ ಮಾಡ್ಯಾನಂದ್ರೆ ವಾಸ್ ಪ್ಲೇಸ್ಡ್ ಬಿಫೋರ್ ನಿಕಲ್. ಈ ನಿಕಲ್ದ ಅಟಾಮಿಕ್ ಮಾಸ್ ಎಷ್ಟೈತಿ 58.7 ಐತಿ, ಇದು 58.9 ಐತಿ. ಬಿಕಾಸ್ ಐರನ್ ಆ್ಯಂಡ್ cobalt have slightly similar properties. ಈ ಕೋಬಾಲ್ಟ್ದು ಅಟಾಮಿಕ್ ಮಾಸ್ 58.9 ಐತಿ, ನಿಕಲ್ದ 58.7 ಐತಿ.
ಈಗ ನಮ್ಮ ಪ್ರಕಾರ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಮಿಕ್ ಮಾಸ್ ಅಂದ್ರೆ ಅಟಮಿಕ್ ಮಾಸ್ ಇನ್ಕ್ರೀಸಿಂಗ್ ಆರ್ಡರ್ ಪ್ರಕಾರ ಎಲಿಮೆಂಟ್ಸ್ ಅರೇಂಜ್ಮೆಂಟ್ ಅಂದ್ರೆ ಫಸ್ಟ್ ನಿಕಲ್ ಬರ್ತೈತಿ, ಆಮೇಲೆ ಕೋಬಾಲ್ಟ್ ಬರ್ತೈತಿ, ಹೌದಲ್ಲ? ಅವ್ ಹೇಳೋ ಪ್ರಕಾರ. ಆದ್ರೆ ಇವು ಕೆಲವೊಂದ್ ಕಡೆ ಸ್ವಲ್ಪ ಇನ್ವರ್ಟ್ ಅಂದ್ರೆ ಸ್ವಲ್ಪ ಚೇಂಜ್ ಮಾಡ್ಯಾನ. ಏನ್ ಮಾಡ್ಯಾನು, ಫಸ್ಟ್ ಕೋಬಾಲ್ಟ್ ಇಟ್ಟು ಆಮೇಲೆ ನಿಕಲ್ ಇಟ್ಟಾನ. ಯಾಕೇಳು, ಇಲ್ಲಿ ಐರನ್ ಐತಿ, ಇಲ್ಲಿ ಕೋಬಾಲ್ಟ್ ಇಟ್ಟಾನು, ಆಮೇಲೆ ಇಲ್ಲಿ ನಿಕಲ್ ಇಟ್ಟಾನ. ಕರೆ ಅಂದ್ರು ಈ ನಿಕಲ್ ಈ ಕಡೆ ಬರಬೇಕು, ಕೋಬಾಲ್ಟ್ ಈ ಕಡೆ ಹೋಗ್ಬೇಕು. ಯಾಕಂದ್ರೆ ಈ ನಿಕಲ್ದು ಅಟಮಿಕ್ ಮಾಸ್ ಕಡಿಮೆ ಐತಿ ಕೋಬಾಲ್ಟ್ಗಿಂತನೂ. ಆದ್ರೆ ಅವ್ನು ಚೇಂಜ್ ಯಾಕೆ ಮಾಡ್ಯಾನಂದ್ರೆ ಇವು ಎರಡೂ ಪ್ರಾಪರ್ಟೀಸ್ ಸೇಮ್ ಇರೋದು ಒಂದೇ ಕಡೆ ಆಗಲಿ ಅನ್ನೋ ರೀಸನ್ಕ ಇನ್ನು ಚೇಂಜ್ ಮಾಡ್ಯಾನ. ಇದು ಫಸ್ಟ್ ಅಚೀವ್ಮೆಂಟ್, ಫಸ್ಟ್ ನಮ್ಗೆ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅಂದ್ರೆ ಸಿಮಿಲರ್ ಪ್ರಾಪರ್ಟೀಸ್ ಇದ್ದಿದ್ದು ಒಂದು ಕಡೆ ಬಂದ್ಬಿಟ್ಟು, ಅಂದರೆ ಕೆಲವೊಂದು ಕಡೆ ಅವ ಅಟಮಿಕ್ ಮಾಸನ್ನು ಲೋವರ್ ಇದ್ದಿದ್ರ ಮುಂದೆ ಹೈಯರ್ ಇಟ್ಬಿಟ್ಟಾನು. ನೆಕ್ಸ್ಟ್ ಪಾಯಿಂಟ್, ಮೆಂಡೆಲಿವ್ಸ್ left some gap. Mendeleev left some gap in the periodic table. In the periodic table by predicting still some elements are need to be discovered, and discovery and the discovered element discovered elements can be fitted in the gaps. ಈ ಪಾಯಿಂಟ್ ಏನೋ ನೋಡಿ, ಮೆಂಡೆಲಿವ್ಸ್ ಲೆಫ್ಟ್ ಸಮ್ ಗ್ಯಾಪ್ ಅಂದ್ರೆ ನಾವು ಪೀರಿಯಾಡಿಕ್ ಟೇಬಲ್ ಮಾಡಿದ್ದಲ್ಲ, ಪೀರಿಯಾಡಿಕ್ ಟೇಬಲ್ ಒಳಗೆ ಕೆಲವೊಂದು ಕಡೆ ಎಲಿಮೆಂಟನ್ನು ಪ್ಲೇಸ್ ಮಾಡಿರ್ಕಿಲ್ಲ, ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದ. ಎದಕ್ಕೆ ಬಿಟ್ಟಿದ್ದ ಅಂದ್ರೆ ಮುಂದೆ ಬರೋ ಎಲಿಮೆಂಟಿಗೆ ಡಿಸ್ಕವರ್ ಯಾವ ಹೊಸ ಎಲಿಮೆಂಟ್ ಅವಾಗ ಬರೀ 63 ಎಲಿಮೆಂಟ್ಸ್ ಇದ್ದು, ಹೌದಾ? ಮುಂದೆ ಯಾವ ಹೊಸ ಎಲಿಮೆಂಟ್ಸ್ ಬಂದು ಅಂದ್ರೆ ಆ ಜಾಗಕ್ಕೆ ಅವು ಬಂದು ಕೂಡ್ಲಿ ಅನ್ನೋ ಸಂಬಂಧ ಕೆಲವೊಂದು ಸ್ಪೇಸನ್ನು ಬಿಟ್ಟಿದ್ದು. ಇದರಿಂದ ನಮಗೆ ಹೆಲ್ಪ್ ಆಯ್ತು ಏನೋ ಹೊಸ ಎಲಿಮೆಂಟ್ಸನ್ನು ಪ್ಲೇಸ್ ಮಾಡೋಕೆ, ಹೌದಾ? Mendeleev left some gap in the periodic table by predicting the some elements that are need to be discovered, and the discovered elements can be fitted in the gap. ಅಂದ್ರೆ ಅವ periodic table ಎಲ್ಲೆಲ್ಲಿ ಗ್ಯಾಪ್ ಇಟ್ಟಿದ್ಲ ಹೊಸ ಎಲಿಮೆಂಟ್ಸ್ ಬಂದ್ರೆ ಆ ಜಾಗಕ್ಕೆ ಪ್ಲೇಸ್ ಮಾಡೋಕೆ ಹೆಲ್ಪ್ ಆಗಲಿ ಅಂತ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದ. ಇದೊಂದು ನಮ್ಗೆ ಹೆಲ್ಪ್ ಆಯ್ತು. ನಾವು ಪ್ಲೇಸ್ ಬಿಟ್ಟಿರ್ಲಿಕ್ಕಂದ್ರೆ ಏನಕ್ಕೆ ಇದ್ದಿದ್ದು ಎಲಿಮೆಂಟ್ಸನ್ನೆಲ್ಲ ಡಿಸ್ಟರ್ಬ್ ಹಾಕಿದ್ದು ವಾಪಸ್. ನೆಕ್ಸ್ಟ್ ಪಾಯಿಂಟ್, ಮೆಂಡೆಲಿವ್ಸ್ named the element that will be discovered in the future by using the prefix. ಯಾವ ಪ್ರಿಫಿಕ್ಸ್? ಎಕ್ಕ with preceding element in the group. ಈ ಪಾಯಿಂಟ್ ಅಂದರೆ ಮೆಂಡೆಲಿವ್ ನೇಮ್ಡ್ ದ ಎಲಿಮೆಂಟ್ ದ್ಯಾಟ್ ವಿಲ್ ಬಿ ಡಿಸ್ಕವರ್ಡ್ ಇನ್ ದ ಫ್ಯೂಚರ್. ಅಂದರೆ ಮೆಂಡೆಲಿವ್ ಏನು ಮಾಡಿದ, ಈಗ ಅಲ್ಲಿ ಗ್ಯಾಪ್ ಬಿಟ್ಟಿದ್ದಲ್ಲ ಕೆಲವೊಂದು ಅವ್ನ ಪಿರಿಯಾಡಿಕ್ ಟೇಬಲ್ ಒಳಗೆ ಕೆಲವೊಂದು ಗ್ಯಾಪ್ ಬಿಟ್ಟಿದ್ದ ಅಂತ ಹೇಳಿದ್ನಲ್ಲ, ಅಲ್ಲಿ ಮುಂದೆ ಬರೋ ಎಲಿಮೆಂಟ್ಸ್, ಆ ಮುಂದೆ ಬರೋ ಎಲಿಮೆಂಟ್ಸ್ ಆ ಹೆಸರು ಇನ್ನೂ ಎಲಿಮೆಂಟ್ಸ್ ಡಿಸ್ಕವರ್ ಆಗಿರಲಿಲ್ಲ. ಅವು ಡಿಸ್ಕವರ್ ಆಗೋಕ್ಕಿಂತ ಮೊದಲು ಅದ್ರ ಹೆಸರು ಅವ ಆಲ್ರೆಡಿ ಇಟ್ಟುಬಿಟ್ಟಿದ್ದ. ಹೆಂಗಂದ್ರೆ ಈಗ ಪ್ರೆಸೆಂಟ್ ಕೆಲವೊಂದು ಎಲಿಮೆಂಟ್ಸ್ ಇದ್ದಲ್ಲ, ಆ ಎಲಿಮೆಂಟ್ಸ್ದ ಪ್ರಾಪರ್ಟಿಗಳು ಮುಂದೆ ಬರೋ ಎಲಿಮೆಂಟ್ಸ್ ಪ್ರಾಪರ್ಟಿ ಒಳಗೆ ರಿಪೀಟ್ ಆಕತಿ.
ಹೌದಾ, ರಿಪೀಟ್ ಆಗೋದ್ರಿಂದ ಏನು ಮಾಡ್ತದೋ ಅದಕ್ಕೆ ಐತ್ಲ ಆ ಎಲಿಮೆಂಟಿನ ಹೆಸರು ತೊಗೊಂಡು ಅದ್ರ ಮುಂದೆ ಎಕ್ಕ ಅಂತ ಸೇರಿಸ್ಬಿಡೋದು. ಅಂದ್ರೆ ಆಲ್ಮೋಸ್ಟ್ ಆಲ್ ಮುಂದೆ ಬರೋ ಎಲಿಮೆಂಟಿಗೆ ಸೇಮ್ ಇರ್ತೈತಿ ಪ್ರಾಪರ್ಟಿ ಅನ್ನೋ ಸಂಬಂಧ ಹೇಳಿದವು. ಈಗ ಉದಾಹರಣೆಗೆ ಈಗ ಒಬ್ಬ ಹೀರೋ ಇರ್ತಾನೆ. ಹೌದಾ, ಆ ಹೀರೋ ಇನ್ನು ನೋಡಕ್ಕೆ ಈಗ ಒಬ್ಬ ಹೀರೋ ಬೇಡ, ಈಗ ಒಬ್ಬ ನಾರ್ಮಲ್ ಒಬ್ಬ ಫ್ಯಾನ್ ಇರ್ತಾನೆ ತಿಳ್ಕೊ, ಯಾವ್ದಾರ ಒಬ್ಬ ಫ್ಯಾನು ನೋಡಕ್ಕೆ ಅವ್ನು ಹೀರೋ ಯಾರನ್ನ ಫಾಲೋ ಮಾಡ್ತಿರ್ತಾನಲ್ಲ, ಯಾರಾದ್ರೂ ಹೀರೋ ಫಾಲೋ ಮಾಡ್ತಿರ್ತಾನ ನೋಡಕ್ಕೆ ಅವನಂಗೆ ಸೇಮ್ ಇರ್ತಾನೆ. ಹೌದಲ್ಲ, ಅವ್ನಿಗೆ ನಾವು ಏನಂತೀವಿ ಜೂನಿಯರ್ ಅಂತ ಸೇರಿಸಿ ಅವ್ನು ಮುಂದೆ ಹೆಸರು ಸೇರಿಸ್ತೀವಿ. ಹೌದಾ, ಹಂಗೆ ಐತಲ್ಲ ಸೇಮ್. ಎದಕ್ಕೆ ಅವ್ನು ನೋಡಕ್ಕೆ ಅವನಂಗೆ ಎಲ್ಲ ಕಾಣ್ತಿರ್ತಾನೆ, ನೋಡೋಕೆ ಸ್ಟೈಲು ಆ್ಯಕ್ಟ್ ಲುಕ್ಕು ಎಷ್ಟಲ್ಲ ಹಂಗೆ ಐತೆ. ಎಲಿಮೆಂಟು ಮುಂದೆ ಬರೋ ಎಲಿಮೆಂಟ್ಸ್ ಐತಲ್ಲ, ಈಗಿರೋ ಎಲಿಮೆಂಟ್ಸ್ ಗುಣಾನ ಹೊಂದಿರ್ತೈತೆ. ಹೌದಾ, ಅಂದ್ರೆ ಪ್ರಿಸೈಡಿಂಗ್ ಅಂದ್ರೆ ಪ್ರೆಸೆಂಟ್. ಈಗ ಪ್ರೆಸೆಂಟ್ ಇರೋ ಎಲಿಮೆಂಟ್ಸ್ದು ಏನು ಗುಣ ಐತಲ್ಲ, ಮುಂದೆ ಬರೋ ಎಲಿಮೆಂಟ್ಸಕ್ಕೂ ಅದ ಗುಣ ಇರ್ತೈತಿ ಅನ್ನೋ ಸಂಬಂಧ ಈ ಎಲಿಮೆಂಟದ ಹೆಸರು ಮುಂದೆ ಎಕ್ಕ ಅಂತ ಸೇರಿಸಿ ಆ ಎಲಿಮೆಂಟಿಗೆ ಹೆಸರು ಇಟ್ಬಿಡು. ಹಿಂಗೆ ಏನು ಮಾಡಿದ ಮೆಂಡೆಲಿಯು ಅದಕ್ಕೆ ಆ ಎಲಿಮೆಂಟಿಗೆ ಎಕ್ಕ ಅಂತ ಸೇರಿಸಿ ಅದು ನೇಮ್ ಮಾಡಿದ. ಈಗ ಅವು ಯಾವ ಎಲಿಮೆಂಟ್ಸ್ ಅಂತ ನಾನು ಹೇಳ್ತೀನಿ ನಿಮಗೆ ನೆಕ್ಸ್ಟ್. ಈಗ ಅವ ಏನು ಮಾಡಿದ ಅಂದರೆ ಎಕ್ಕ ಬೋರಾನ್ ಅಂತ ಇಟ್ಟ. ಎಕ್ಕ ಬೋರಾನ್ ಅಂದರೆ ಈಗ ಬೋರಾನ್ ಐತಿ. ಈಗ ಹೌದಾ, ಇದ್ರ ಮುಂದೆ ಎಕ್ಕ ಅಂತ ಸೇರಿಸ್ಬಿಡುದು. ಎಕ್ಕ ಅಲ್ಯೂಮಿನಿಯಂ, ಎಕ್ಕ ಸಿಲಿಕಾನ್. ಸಿಂಪಲ್ ಆಗಿ ಈಗ ಇಲ್ಲಿ ಬೋರಾನ್ ಐತಿ, ಇಲ್ಲಿ ಒರಿಜಿನಲ್ ಬೋರಾನ್ ಐತಿ ಅಂತ ತಿಳ್ಕೊಂಡು, ಇಲ್ಲಿ ಒರಿಜಿನಲ್ ಬೋರಾನ್ ಎಲಿಮೆಂಟ್ ಐತಿ, ಇಲ್ಲಿ ಒರಿಜಿನಲ್ ಅಲ್ಯೂಮಿನಿಯಮ್ ಎಲಿಮೆಂಟ್ ಐತಿ, ಆಮೇಲೆ ಇಲ್ಲಿ ಒರಿಜಿನಲ್ ಸಿಲಿಕಾನ್ ಎಲಿಮೆಂಟ್. ಇವೆಲ್ಲ ಈಗ ಡಿಸ್ಕವರ್ ಆಗ್ಯಾವ ಆಲ್ರೆಡಿ ಅದಾವೆ. 63 ಎಲಿಮೆಂಟ್ಸ್ ಒಳಗೆ ಇವೆಲ್ಲ ಅದಾವೆ. ಇವಿದ್ದಾಗ ಈಗ ಮುಂದೆ ಬರೋ ಎಲಿಮೆಂಟ್ಸ್ಗೆ ಅವ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದೆ ಇಲ್ಲಿ ಅಲ್ಲಿ. ಆ ಸ್ಪೇಸ್ ಬಿಟ್ಟಾಗ ಈ ಸ್ಪೇಸ್ ಬಿಟ್ಟಿದ್ದ ಎಲಿಮೆಂಟ್ ಹೆಸರು ಐತ್ಲ ಅವ ಆಲ್ರೆಡಿ ಕಣ್ಣು ಹಿಡಿದು ಬಿಟ್ಟಿದ್ದ. ಹೆಂಗೆ ಕಣ್ಣು ಹಿಡಿದು ಬಿಟ್ಟಿದ್ದಂದ್ರೆ ಈ ಪ್ರೆಸೆಂಟ್ ಈಗ ಈ ಎಲಿಮೆಂಟ್ ಇಲ್ಲಿ ಬರ್ತೈತಲ್ಲ ಎಲಿಮೆಂಟ್, ಇದು ನೋಡಕ್ಕೆ ಸೇಮ್ ಐತಲ್ಲ, ಈ ಬೋರಾನ್ ಪ್ರಾಪರ್ಟೀಸ ಹೊಂದಿರ್ತದೆ. ಹೌದಾ, ಬೋರಾನ್ ಪ್ರಾಪರ್ಟೀಸ ಹೊಂದಿರ್ತದೆ. ಅದಕ್ಕೆ ಈಗ ಇದಕ್ಕೆ ಸೇಮ್ ಪ್ರಾಪರ್ಟೀಸ್ ಹೊಂದಿದ್ರೆ ಇದಕ್ಕೇನೋ ಒಂದು ಹೆಸರು ಇಡಬೇಕಲ್ಲ, ಬೋರಾನ್ ಅಂತ ಇಡಕ್ಕೆ ಬರಲ್ಲ. ಹೌದಲ್ಲ, ಯಾಕಂದ್ರೆ ಇದ್ರಂಗೆ ಸೇಮ್ ಐತೆ ಅಂತ ಬೋರಾನ್ ಅಂತ ಇಡಕ್ಕೆ ಬರಲ್ಲ. ಅಂತ ಪೂರಾ ಸೇಮ್ ಇರಂಗಿಲ್ಲ, ಸ್ವಲ್ಪ ಚೇಂಜ್ ಇರ್ತೈತಿ. ಆಲ್ಮೋಸ್ಟ್ ಆಲ್ ಸೇಮ್ ಇರೋ ಸಂಬಂಧ ಇದಕ್ಕೊಂದು ಹೆಸರು ಇಡಬೇಕು. ಹೆಂಗೆ ಪ್ರೆಡಿಕ್ಟ್ ಮಾಡ್ತೀನಿ, ಇದ್ರ ಮುಂದೆ ಎಕ್ಕ ಅಂತ ಇಟ್ಬಿಡೋದು. ಅಂದರೆ ಇದ್ರಂಗೆ ಸ್ವಲ್ಪ ಸೇಮ್ ಐತಿ, ಎಕ್ಕ ಬೋರಾನ್ ಅಂತ ಇಟ್ಬಿಡೋದು. ಮುಂದೆ ಡಿಸ್ಕವರಿ ಎಲಿಮೆಂಟ್ ಆದಮೇಲೆ ಆ ಒರಿಜಿನಲ್ ಹೆಸರು ಇಡ್ತಾರೆ ಅದು. ಈಗ ನೆಕ್ಸ್ಟ್ ಈಗ ಅಲ್ಯೂಮಿನಿಯಂ ಐತಿ. ಈಗ ಮುಂದೆ ಬರೋ ಎಲಿಮೆಂಟ್ ಐತಲ್ಲ ಸ್ವಲ್ಪ ಪ್ರಾಪರ್ಟೀಸ್ ಐತಲ್ಲ ಅಲ್ಯೂಮಿನಿಯಂ ಗತೆನ ಹೊಂದಿರ್ತೈತಿ. ಅದಕ್ಕೆ ಏನು ಮಾಡೋದು, ಎಕ್ಕ ಅಲ್ಯೂಮಿನಿಯಂ ಅಂತ ಇಟ್ಬಿಡೋದು. ಎಕ್ಕ ಅಲ್ಯೂಮಿನಿಯಂ. ಈಗ ಮುಂದೆ ಬರೋ ಎಲಿಮೆಂಟ್ ಸ್ವಲ್ಪ ಪ್ರಾಪರ್ಟಿ ಸಿಲಿಕಾನ್ ಗತೆ ಹೊಂದಿರ್ತೈತಿ. ಅದೇ ಇದು ಮುಂದೆ ಬರ್ತೈತಲ್ಲ, ಈಗ ಒಂದು ಎಲಿಮೆಂಟ್ ಅದು ಸಿಲಿಕಾನ್ ಗತೆನ ಸ್ವಲ್ಪ ಪ್ರಾಪರ್ಟಿ ಮ್ಯಾಚ್ ಆಕಾವು. ಕೆಮಿಕಲ್ ಪ್ರಾಪರ್ಟಿ ಫಿಸಿಕಲ್ ಪ್ರಾಪರ್ಟಿ ಸ್ವಲ್ಪ ಮಟ್ಟಿಗೆ ಮ್ಯಾಚ್ ಆಗೋದ್ರಿಂದ ಅದಕ್ಕೆ ಎಕ್ಕ ಸಿಲಿಕಾನ್ ಅಂತ ಇಟ್ಬಿಡೋದು. ಇಷ್ಟು ಇಟ್ಟವು. ಇಷ್ಟು ಆದಮೇಲೆ ಸ್ವಲ್ಪ ಮುಂದೆ ಐತಲ್ಲ ಹೊಸ ಎಲಿಮೆಂಟ್ ಇವು ಡಿಸ್ಕವರಿ ಆದಮೇಲೆ ಇವಕ್ಕೇನು ಹೆಸರು ಇಟ್ಟಿರ್ತಾನಲ್ಲ ಅವು ಒರಿಜಿನಲ್ ಆಗಿ ಅವಕ್ಕೆ ಮ್ಯಾಚ್ ಆಗ್ತಿರ್ತಾವೆ. ಈಗ ಎಕ್ಕ ಬೋರಾನ್ ಅಂತ ಅವಾಗ ಹೆಸರು ಇಟ್ಟಿದ್ದು, ಮುಂದಿದ್ದು ಡಿಸ್ಕವರ್ ಆದಮೇಲೆ ಇದಕ್ಕೆ ಯಾವ ಎಲಿಮೆಂಟ್ ಹೆಸರು ಇಟ್ಟರಂದ್ರೆ ಎಕ್ಕ ಬೋರಾನ್ಗೆ ಸ್ಕ್ಯಾಂಡಿಯಮ್ ಅಂತ ಹೆಸರು ಇಟ್ಟರು. ಹೌದಾ, ಸ್ಕ್ಯಾಂಡಿಯಮ್. ಈ ಸ್ಕ್ಯಾಂಡಿಯಮ್ ಪ್ರಾಪರ್ಟಿ ಆಲ್ಮೋಸ್ಟ್ ಆಲ್ ಬೋರಾನಿಗೆ ಮ್ಯಾಚ್ ಆಗತ್ತಿತ್ತು. ಅದಕ್ಕೆ ಅವಾಗ ಎಕ್ಕ ಬೋರಾನ್ ಅಂತಿಟ್ಟ. ಮುಂದಿದ್ದು ಡಿಸ್ಕವರಿ ಆದಮೇಲೆ ಇದಕ್ಕೆ ಒರಿಜಿನಲಿ ಹೆಸರು ತೆಗೆದು ಸ್ಕ್ಯಾಂಡಿಯಮ್ ಅಂತ ಇಟ್ಟರು. ಹಿಂಗೆ ಮುಂದೆ ಬರೋ ಹೆಸರನ್ನು ಎಲಿಮೆಂಟ್ಸದ್ದು ಅಡ್ವಾನ್ಸ್ ಪ್ರೆಡಿಕ್ಟ್ ಮಾಡಿದ. ಈಗ ನೆಕ್ಸ್ಟ್ ಎಕ್ಕ ಸಿಲಿಕಾನ್ ಅಂತಿತ್ತು. ಎಕ್ಕ ಸಿಲಿಕಾನ್. ಈ ಎಕ್ಕ ಸಿಲಿಕಾನಿಗೆ ಮುಂದೆ ಡಿಸ್ಕವರಿ ಆದಮೇಲೆ ಅದ್ರ ಹೆಸರು ಏನಿತ್ತು ಅಂದರೆ ಎಲಿಮೆಂಟ್ ಅದು ಜರ್ಮೇನಿಯಮ್ ಅಂತ. ಜರ್ಮೇನಿಯಮ್. ಹೌದಾ, ಈಗ ಎಕ್ಕ ಎಲಿಯಮ್ದು ಏನಿತ್ತಂದ್ರೆ ಗ್ಯಾಲಿಯಮ್. ಅರ್ಥಾತ ಹಿಂಗೈತಲ್ಲ, ಮುಂದೆ ಬರೋ ಎಲಿಮೆಂಟದ್ದು ಹೆಸರನ್ನು ಪ್ರೆಸೆಂಟ್ ಎಲಿಮೆಂಟಿಗೆ ಮ್ಯಾಚ್ ಮಾಡಿ ಆ ಹೆಸರನ್ನ ಪ್ರೆಡಿಕ್ಟ್ ಮಾಡಿ ಇಟ್ಟಿದ್ದ. ಮುಂದೆ ಆ ಡಿಸ್ಕವರಿ ಆದಮೇಲೆ ಅದ್ರ ಒರಿಜಿನಲ್ ಹೆಸರು ಅದಕ್ಕೆ ಇಟ್ರಿ. ಎಕ್ಕ ಅನ್ನೋದು ತೆಗೆದು ಪೂರ ಎಕ್ಕ ಬೋರಾನ್ ಅಂತ ಸ್ಕ್ಯಾಂಡಿಯಮ್ ಅಂತ ಇಟ್ರು. ಅವು ಮೂರೇ ಎಲಿಮೆಂಟ್ ಇದ್ದ ನಿಯಮ ಪ್ರೆಡಿಕ್ಟ್ ಮಾಡಿದ್ದ ಮೇನಾಗಿ ಎಕ್ಕ ಅಲ್ಯೂಮಿನಿಯಂ, ಎಕ್ಕ ಬೋರಾನ್, ಎಕ್ಕ ಸಿಲಿಕಾನ್. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಮೆರಿಟ್. ಇಂಪಾರ್ಟೆಂಟ್ ಏನಂದರೆ ಒಂದು ಅನದರ್ ಗುಡ್ ಪಾಯಿಂಟ್.
of Mendeleev's periodic table is when noble gas were discovered. They are placed separately. They are placed in a new group without disturbing existing order of the table. ಏನಿದರ ಅರ್ಥ ನೋಡಿ, ಇಂದು ಇನ್ನೊಂದು ಈ ಮೆಂಡೆಲಿವ್ ಪಿರಿಯಾಡಿಕ್ ಟೇಬಲ್ ಕಂಡಿಡಿದಲ್ಲ, ಇದ್ರ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ವೆನ್ ನೋಬಲ್ ಗ್ಯಾಸ್ ವೇರ್ ಡಿಸ್ಕವರ್ಡ್ ದೇ ವೇರ್ ಪ್ಲೇಸ್ಡ್ ಸಪ್ರೇಟ್ಲಿ ಇನ್ ಎ ನ್ಯೂ ಗ್ರೂಪ್ ವಿದೌಟ್ ಡಿಸ್ಟರ್ಬಿಂಗ್ ದ ಎಕ್ಸಿಸ್ಟಿಂಗ್ ಆರ್ಡರ್ ಆಫ್ ದಿ ಟೇಬಲ್. ಅಂದರೆ ಯಾವಾಗ ಇವನ್ ಟೈಮಿಗೆ ನೋಬಲ್ ಗ್ಯಾಸ್ ಎಲಿಮೆಂಟ್ಸನ್ನು ಇನ್ನೂ ಬಂದಿರ್ಕಿಲ್ಲ ನೋಬಲ್ ಗ್ಯಾಸ್ಗಳು, ಅವಾಗ ಯಾವಾಗ ನೋಬಲ್ ಗ್ಯಾಸ್ ಡಿಸ್ಕವರ್ ಆದಲ್ಲ, ಇವಂದು ಈಗ ಏನು ಅವ್ನ ಪಿರಿಯಾಡಿಕ್ ಟೇಬಲ್ ಒಳಗೆ ಎಲಿಮೆಂಟ್ಸನ್ನು ಪ್ಲೇಸ್ ಮಾಡಿದ್ಲ ಅದ್ರ ನಡು ಇಲ್ಲೂ ಪ್ಲೇಸ್ ಮಾಡುವಂಥ ಅವಶ್ಯಕತೆ ಬೀಳಲಿಲ್ಲ. ಅವ್ನು ಸಪ್ರೇಟ್ ಆಗಿತ್ತಲ್ಲ ಒಂದೇ ಗ್ರೂಪ್ ಒಳಗೆ ಲಾಸ್ಟ್ ಪ್ಲೇಸ್ಮೆಂಟ್ ಆಯಿತು. ಅಂದರೆ ಇದರಿಂದ ಏನಾಯ್ತು, ನಿಮ್ಮ ಪಿರಿಯಾಡಿಕ್ ಟೇಬಲ್ ಒಳಗೆ ಯಾವ ಡಿಸ್ಟರ್ಬೆನ್ಸು ಕ್ರಿಯೇಟ್ ಆಗಲಿಲ್ಲ. ಎದ್ರ ಸಂಬಂಧ ನೋಬಲ್ ಗ್ಯಾಸ್, ಎದಕ್ಕಂದ್ರೆ ನೋಬಲ್ ಗ್ಯಾಸ್ ಐತಲ್ಲ ಸಪ್ರೇಟಾಗಿ, ಅವು ಇನ್ನರ್ಡ್ ಗ್ಯಾಸ್ ಎಲ್ಲ ಸಪ್ರೇಟಾಗಿ ಒಂದು ಕಾಲಮ್ದಾಗ ಬಂದುಬಿಟ್ಟು ಎಲ್ಲ ಎದ್ಕೊಂಡು ಒಂದೇ ಪ್ರಾಪರ್ಟೀಸ್ ಎಲ್ಲ ಒಂದು ಗ್ರೂಪ್ದಾಗ ಬಂದು. ಈ ನೋಬಲ್ ಗ್ಯಾಸಿಂದ ಯಾವ ಡಿಸ್ಟರ್ಬೆನ್ಸು ಇನ್ನು ಗ್ರೂಪಿಗೆ ಆಗಲಿಲ್ಲ ಪಿರಿಯಾಡಿಕ್ ಟೇಬಲಿಗೆ. ಇವೆಲ್ಲ ಐತಲ್ಲ ಇನ್ನು ಮೆಂಡೆಲ್ ಪಿರಿಯಾಡಿಕ್ ಟೇಬಲ್ ಏನು ಮಾಡಿದ್ದಲ್ಲ ಇವೆಲ್ಲ ಅಡ್ವಾಂಟೇಜ್. ಅಂದರೆ ಇದರಿಂದ ನಮ್ಗೆ ಏನು ಲಾಭ ಅದು ಮುಂದೆ ಬರುವ ಎಲ್ಲ ಪಿರಿಯಾಡಿಕ್ ಟೇಬಲ್ ಡೆವಲಪ್ಮೆಂಟ್ ಮಾಡೋ ಮುಂದೆ ಅನ್ನೋ ಪಾಯಿಂಟ್ಸ್. ಈ ಮೆಂಡೆಲ್ ಮಾಡಿದ ಪಿರಿಯಾಡಿಕ್ ಟೇಬಲ್ ಕೆಲವೊಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ಕೆಲವೊಂದು ಲಿಮಿಟೇಷನ್ಸು ಅದಾವೆ. ಅವನ್ನ ನೆಕ್ಸ್ಟ್ ಕ್ಲಾಸ್ದಾಗ ಸ್ಟಡಿ ಮಾಡೋಣ. ನಿಮ್ಗೆ ಆದಷ್ಟು ಈ ಕ್ಲಾಸ್ ಅರ್ಥ ಮಾಡ್ಸೋಕೆ ಟ್ರೈ ಮಾಡೀನಿ. ಅರ್ಥ ಆಗ್ತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಹೆಸರು ಜಾಯಿಂಟ್ ಕ್ಲಾಸ್ ಅಂತ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಮ್ಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.